ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ವಾದಿರಾಜ್ ಜ್ಯುವೆಲ್ಸ್ ಮಾಲೀಕ ವಾದಿರಾಜ್ ಮಾತಾಡ್ತಿದ್ದು. ಬಹಳ ಜನ ಕೇಳ್ತಾ ಇದ್ರು ಚಿನ್ನದ ಬೆಲೆ ದಿಢೀರ್ ಏರಿಕೆ ಕಾರಣ ಏನು ಅಂತೇಳಿ. ಹಾಗೆ ಚಿನ್ನದ ಬೆಲೆಗೂ ಅಮೇರಿಕೆಗೂ ಏನು ಸಂಬಂಧ ಅಣ್ಣ ಅಂತ ಕೇಳ್ತಾರೆ ಬಹಳ ಜನ. ಸೊ ಅವರೇನೋ ಮಾಡೋದಕ್ಕೆ ನಮಗೆಲ್ಲ ಯಾಕಣ್ಣ ರೇಟ್ ಜಾಸ್ತಿ ಆಗುತ್ತೆ. ಸೊ ಬಹಳ ಜನ ತಿಳ್ಕೊಂಡಂಗೆ ಇಲ್ಲಿ ಬಹಳ ಜನ ನಮ್ಮ ಇಂಡಿಯಾ ಗೌರ್ಮೆಂಟು ಅಥವಾ ಮೋದಿಯವರು ಅಥವಾ ಇನ್ನೊಂದು ಸೊ ಇಲ್ಲೇ ರೇಟ್ ಫಿಕ್ಸ್ ಆಗುತ್ತೆ, ರೇಟ್ ಜಾಸ್ತಿ ಮಾಡಿದ್ದಾರೆ ಅಂತ. ಸೊ ಸ್ನೇಹಿತರೆ, ತಪ್ಪು ತಿಳುವಳಿಕೆ ಇದೆಲ್ಲ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಅನೌನ್ಸ್ ಆಗುವಂಥದ್ದು ರೇಟು. ಸೊ ಇದು ನಮ್ಮ ದೇಶದಲ್ಲಿ ಪಾಪ ರೇಟ್ ಜಾಸ್ತಿ ಮಾಡ್ತಾರೆ ಅಂತ ಸುಳ್ಳು ಸ್ನೇಹಿತರೆ ಇವೆಲ್ಲ. ಸೊ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ ಬಹಳ ಜನಕ್ಕೆ ಗೊತ್ತಿಲ್ಲ. ಗೋಲ್ಡ್ ಪರ್ಚೇಸ್ ಮಾಡೋದ್ರಿಂದ ನಾವೆಲ್ಲ ಕಡಿಮೆ ಸ್ನೇಹಿತರೆ, ದೊಡ್ಡ ದೊಡ್ಡ ದೇಶಗಳೆಲ್ಲ ತುಂಬ ಆಗಲೇ ಆಲ್ರೆಡಿ ಗೋಲ್ಡನ್ನು ಪರ್ಚೇಸ್ ಮಾಡಿ ರಿಸರ್ವಲ್ಲಿ ಇಟ್ಕೊಂಡಿದ್ದಾರೆ. ಸೊ ಅದಕ್ಕೆ ಹಾಗೆ ಬಹಳ ಜನ ರಿಸರ್ವ್ ಇಟ್ಕೊಂಡಿರೋಕ್ಕೂ ನಮ್ಮ ಗೋಲ್ಡ್ ರೇಟ್ ಜಾಸ್ತಿ ಆಗೋಕ್ಕೆ ಕಾರಣ ಏನು ಅಂತ ಕೇಳ್ತಾರೆ ಸ್ನೇಹಿತರೆ. ಸೊ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕು ಅಂದರೆ, ಈಗ ಅಮೇರಿಕಾ ಅಂದರೆ ದೊಡ್ಡಣ್ಣ, ವಿಶ್ವದ ದೊಡ್ಡಣ್ಣ ಅಂತಲೇ ಅಂತಾರೆ. ಯಾಕೆ ದೊಡ್ಡಣ್ಣ ಅಂತಾರೆ? ಯಾಕೆ ಅಂದರೆ ಅವ್ರ ಹತ್ರ ಇರುವಂಥದ್ದು 8,133 ಟನ್ ಬಂಗಾರವನ್ನು ಸೊ ಅವರು ಸ್ಟಾಕಲ್ಲಿ ಇಟ್ಕೊಂಡಿದ್ದಾರೆ. ಯಾಕೆ? ಸೊ ಇವೆಲ್ಲ ಕಾರಣ ಏನಪ್ಪ ಅಂದರೆ, ಅವರು ಸ್ಟಾಕ್ ಇಟ್ಕೊಂಡ ನಂತರ ಅವ್ರು ಹೇಳಿರೋ ಮಾತುಗಳನ್ನು ನಾವು ಕೇಳಲೇಬೇಕಾಗುತ್ತೆ. ಯಾಕೆಂದರೆ ಅವ್ರ ಹತ್ರ ಇವಾಗ ಆಲ್ರೆಡಿ ಇಲ್ಲಿ ಸ್ಟಾಕಲ್ಲಿ ಇದೆ. ಸೊ ನಮ್ಮ ದೇಶ ಇಂಡಿಯಾದಲ್ಲಿ 880 ಟನ್ ಬಂಗಾರವನ್ನು ರಿಸರ್ವಲ್ಲಿ ನಾವು ಇಟ್ಕೊಂಡಿದ್ದೀವಿ. ಸೊ 880 ಟನ್. ಸೊ ಇಲ್ಲಿ ಏನಾಗುತ್ತೆ, ಒಂದು ಲಾಜಿಕ್ ಅಂದರೆ, ಅಮೇರಿಕದ್ದೇನಾದರೂ ನ್ಯೂಸ್ ಬಂದ ತಕ್ಷಣ ಗೋಲ್ಡ್ ರೈಸ್ ಆಗುತ್ತೆ ಅಥವಾ ಡೌನ್ ಆಗುತ್ತೆ. ಯಾಕೆ ಅಂದರೆ ಟೋಟಲಿ ಎಲ್ಲರಿಗಿಂತ ಜಾಸ್ತಿ ಬಂಗಾರವನ್ನು ಸ್ಟಾಕಲ್ಲಿ ಇಟ್ಕೊಂಡಿರುವಂತಹ ದೇಶ ಅಮೇರಿಕಾ. ನೋಡಿ, ಮೊನ್ನೆ ಒಂದು ನಿಮ್ಗೆ ಗೊತ್ತಿರ್ಬೋದು, ನೊಬೆಲ್ ಪ್ರಶಸ್ತಿ ಬರಲಿಲ್ಲ ಅನ್ನೋ ಒಂದು ಇದಕ್ಕೆ. ಸೊ ಆ ಒಂದು ಕಾರಣಕ್ಕಾಗಿ ಸೊ ಆ ಟೋಟಲ್ ಮಾರ್ಕೆಟೇ ಕ್ರ್ಯಾಶ್ ಆಗಿಬಿಡ್ತು. ಯಾಕಂದರೆ ಇಲ್ಲಿ ಟ್ರಂಪ್ ಅವರು ಏನವರು ಡಿಸಿಷನ್ ತಗೊಳ್ತಾರೋ ಅದರಿಂದ ಮುಂದೆ ಮಾರ್ಕೆಟ್ ಸ್ಟ್ರಾಂಗ್ ಆಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಸೊ ಈಗ ಆಗಿರೋದು ಕೂಡ ಅದೇ ಥರನೇ. ಏನಾಗುತ್ತೆ, ಶೇರ್ ಮಾರ್ಕೆಟ್ ಕ್ರ್ಯಾಶ್ ಆದಾಗ ಅಥವಾ ಎಲ್ಲ ಶೇರ್ಗಳು ರೇಟ್ ಬಿದ್ದಾಗ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಗೋಲ್ಡ್ ಅಥವಾ ಸಿಲ್ವರ್ಗೆ ಇನ್ವೆಸ್ಟ್ಮೆಂಟ್ನ ಸ್ಟಾರ್ಟ್ ಮಾಡ್ತಾರೆ ಸ್ನೇಹಿತರೆ. ಸೊ ಈ ಒಂದು ಮಾಹಿತಿ, ಯಾಕಂದರೆ ಗೋಲ್ಡಲ್ಲೇ ಏನಕ್ಕೆ ಮಾಡಬೇಕು, ಗೋಲ್ಡನ್ನ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು? ಸೊ ಬಹಳ ಜನ ಮೊದಲಿಗೆ ಏನಾಗಿತ್ತು ಅಂದರೆ, ನಾವು ಎಲ್ಲ ದೇಶಗಳು ಹೇಳಬೇಕು ಅಂದರೆ ಡಾಲರ್ನಲ್ಲಿ ನಾವು ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ವಿ. ಹೊರಗಡೆ ಹೋದಾಗ ಡಾಲರ್ನಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ವಿ. ಸೊ ಇದು ಚೀನಾಗೂ ಕೂಡ ಹಾಗೆ ಬಂತು. ಸೊ ಇತ್ತೀಚಿನ ಒಂದು ಸಮಯದಲ್ಲಿ ಸ್ವಲ್ಪ ಎಲ್ಲೋ ಒಂದು ಕಡೆಯಿಂದ ಕೆಲವೊಂದು ಸಿಸ್ಟಮ್ಗಳು ಹದಗೆಟ್ಟವು. ಅಂದರೆ ಮೀನ್ಸು ಅವರ ಒಂದು ವ್ಯವಹಾರಗಳು ನಮ್ಮ ಜೊತೆಗೆ ಒಂದೆಲ್ಲೋ ಒಂದು ಕಡೆ ಮೈನಸ್ ಅಂತ ಅನಿಸ್ತು. ಸೊ ಆ ಕಾರಣಕ್ಕೆ ನಾವೇನು ಮಾಡಿದ್ವಿ, ಗೋಲ್ಡಿಗೆ ಇನ್ವೆಸ್ಟ್ಮೆಂಟ್ ಬಹಳ ಮಾಡಿದ್ವಿ. ನಾವು ಒಬ್ಬರೇ ಅಲ್ಲ, ಎಷ್ಟೋ ದೇಶಗಳು ಆಲ್ರೆಡಿ ಗೋಲ್ಡನ್ನು ಬೈ ಮಾಡ್ತಾ ಇದ್ದಾರೆ, ಅಂದರೆ ಖರೀದಿ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಕಾರಣಕ್ಕೆ ಚಿನ್ನದ ಬೆಲೆ ದಿಢೀರ್ ಏರಿಕೆ ಆಗ್ತಾ ಇದೆ ಸ್ನೇಹಿತರೆ. ಸೊ ಇದು ಎಲ್ಲಿವರೆಗೂ ಆಗುತ್ತೆ? ಸೊ ಇದು ಯಾರಿಗೂ ಗೊತ್ತಾಗಲ್ಲ ಸ್ನೇಹಿತರೆ. ನಾನೇನು ದೊಡ್ಡ ಇದು ಮಾಡಿಲ್ಲ. ಸೊ ಇದೇ ಥರನೇ ಯಾರಿಗೂ ಇದು ರೇಟ್ ಹೆಂಗಾಗುತ್ತೆ ಏನು ಅಂತ ಗೊತ್ತಾಗಲ್ಲ, ಬಟ್ ಎಲ್ಲಿವರೆಗೂ ಅಂತ ಗೊತ್ತಾಗಲ್ಲ. ಆದರೆ ಎಲ್ಲದಕ್ಕೂ ಒಂದೇ ಒಂದು ಕಾರಣ ಏನು ಅಂದರೆ ಅಮೇರಿಕಾ. ಅಲ್ಲಿ ಟ್ರಂಪ್ ಏನೋ ಒಂದು ಸ್ಟೇಟ್ಮೆಂಟ್ನ ಕೊಡ್ತಾರೋ ಆ ಸ್ಟೇಟ್ಮೆಂಟ್ ಬಂದ ತಕ್ಷಣ ರೈಸ್ ಆಗುತ್ತೆ ರೇಟು, ಅಥವಾ ಏನೋ ಒಂದು ಸ್ಟೇಟ್ಮೆಂಟ್ ಬಂದ ತಕ್ಷಣ ಡೌನ್ ಆಗುತ್ತೆ. ಸೊ ಅದಕ್ಕೆಲ್ಲ ಕಾರಣ ಗೋಲ್ಡನ್ನು ರಿಸರ್ವ್ ಆಗಿ ಇಟ್ಕೊಂಡಿರುವಂಥದ್ದು. ಸೊ ಬರ್ತಕ್ಕಂಥ ವರ್ಷಗಳಲ್ಲಿ, ಯಾಕಂದರೆ ಗೋಲ್ಡಿಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಇನ್ನೂ ಚಿನ್ನದ ಬೆಲೆ ಜಾಸ್ತಿ ಹೋಗುವಂಥ ಸಂದರ್ಭ ಇರುತ್ತೆ. ಹಾಗೆ ಇನ್ನೊಂದು, ಸಿಲ್ವರ್ ಯಾಕೆ ಬೆಲೆ ಜಾಸ್ತಿ ಆಗ್ತಿದೆ ಅಂತ ಕೇಳ್ತಾ ಇದ್ದಾರೆ ಭಾಳ ಜನ. ಬೆಳ್ಳಿಯ ಬೆಲೆ ಜಾಸ್ತಿ ಯಾಕೆ? ಬೆಳ್ಳಿಯನ್ನು ಹಲವಾರು ಒಂದು ಇದರಲ್ಲಿ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ. ಮೆಡಿಸಿನ್ ಇರ್ಬೋದು ಅಥವಾ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇರ್ಬೋದು. ಸೊ ಇಂತಹ ಎಲ್ಲ ಅದನ್ನು ಯೂಸ್ ಮಾಡ್ತಿರೋಕ್ಕೋಸ್ಕರ ಬೆಳ್ಳಿಯ ಬೆಲೆ ಈಗ ತುಂಬ ಜಾಸ್ತಿ ಆಗಿಬಿಡ್ತು. ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಮಾರ್ಕೆಟ್ ಪ್ರಕಾರ. ಸೊ ಎಷ್ಟು ಸರಿ ಎಷ್ಟು ಸುಳ್ಳು ಅಂತ ಯಾರಿಗೂ ಗೊತ್ತಾಗಲ್ಲ ಸ್ನೇಹಿತರೆ. ನಾನು ಹೇಳೋದೇನಪ್ಪ ಅಂದರೆ, ಇದ್ದಷ್ಟು ಹಣವನ್ನು ಒಂದು 10 to 20% ಅಥವಾ 50% ಗೋಲ್ಡ್ ಪರ್ಚೇಸ್ ಮಾಡಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ಸೊ ಕೆಲವೊಂದು ಸಲ ನೀವು ಈ ಮಾರ್ಕೆಟ್ ಬಿದ್ದರೆ ನಾನು ಏನು ಮಾಡಬೇಕು, ಬಿದ್ದರೂ ಕೂಡ ಅವಶ್ಯಕತೆ ಇಲ್ಲ. ಸೊ ಬಿದ್ದರೂ ಕೂಡ ಗೋಲ್ಡನ್ನು ಪರ್ಚೇಸ್ ಮಾಡಿರಿ. ಆವಾಗ ಒಂದು ಆ್ಯಾವ್ರೇಜ್ ಆಗುತ್ತೆ. ಆ್ಯಾವ್ರೇಜಲ್ಲಿ ನಿಮ್ಗೇನು ಲಾಸ್ ಅಥವಾ ಲಾಭ ಈ ಥರ ಪ್ರಾಬ್ಲಮ್ ಅನಿಸಲ್ಲ. ಸೊ ಇದೊಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಹಾಗೆ ಗೋಲ್ಡನ್ನು ಯಾವಾಗ ಪರ್ಚೇಸ್ ಮಾಡಬೇಕು, ಯಾವಾಗ ಪರ್ಚೇಸ್ ಮಾಡಿದರೆ ಒಳ್ಳೆಯದು ಅಂತ ಬಹಳ ಜನ ಕೇಳ್ತಾಯಿದ್ರು. ಇವಾಗ ಅನ್ನೋಕ್ಕಿಂತ ಇದೇ ಬೆಸ್ಟ್ ಟೈಮ್ ಅಂತ ಅಂದ್ಕೊಳ್ಳಿ. ಸ್ವಲ್ಪ ನೀವು ಗೋಲ್ಡನ್ನು ಇನ್ವೆಸ್ಟ್ ಮಾಡಿ ಇಟ್ಕೊಳ್ತಾ ಇರಿ. ಪ್ರತಿ ತಿಂಗಳು 1 ಗ್ರಾಮ್ ಬಂಗಾರವನ್ನು ಒಂದು ಉಳಿತಾಯ ಮಟ್ಟಿಗೆ ನಾನು ಇಟ್ಕೊಳ್ತೀನಿ ಅನ್ನೋ ಒಂದು ಮೆಂಟಾಲಿಟಿ ನಿಮ್ದು ಇಟ್ಕೊಂಡ್ರೆ ಫ್ಯೂಚರಲ್ಲಿ ನಿಜವಾಗ್ಲೂ ನಿಮ್ಮ ಹತ್ರನೂ ಯಾರ ಹತ್ರ ಎಷ್ಟು ಬಂಗಾರ ಇದೆಯೋ ಅಷ್ಟು ನಿಮ್ಮ ಹತ್ರ ಇದ್ದೇ ಇರುತ್ತೆ. ಈ ಒಂದು ಚಿಕ್ಕ ಮಾಹಿತಿ ಇಷ್ಟ ಆದರೆ ವಿಡಿಯೋನ ಶೇರ್ ಮಾಡಿ. ಹಾಗೆ ಬಹಳ ಜನಕ್ಕೆ ಒಂದು ಕ್ವಶನ್ ಇತ್ತು, ಗೋಲ್ಡ್ ಯಾವ ದೇಶ ಜಾಸ್ತಿ ಗೋಲ್ಡನ್ನು ಇಟ್ಕೊಂಡಿದೆ, ರಿಸರ್ವಲ್ಲಿ ಇಟ್ಕೊಂಡಿದೆ ಅಂತೇಳಿ.
ಸೊ ಅಮೇರಿಕಾ ಫಸ್ಟ್, ಯಾಕಂದರೆ ಇವರು ಅಷ್ಟು ಗೋಲ್ಡ್ ಸ್ಟಾಕ್ ಇಟ್ಕೊಂಡು ಬೇರೆ ದೇಶಗಳು ಯಾವುದೂ ಇಲ್ಲ. 8,133 ಟನ್ ಬಂಗಾರವನ್ನು ಇವರು ರಿಸರ್ವಲ್ಲಿ ಇಟ್ಕೊಂಡಿದ್ದಾರೆ. ನಮ್ಮ ಭಾರತ, ಹೆಮ್ಮೆಯ ಭಾರತ, 880 ಟನ್ ಬಂಗಾರವನ್ನು ರಿಸರ್ವಲ್ಲಿ ಇಟ್ಕೊಂಡಿದ್ದೀವಿ. ಈ ಥರ ಡಿಫ್ರೆಂಟ್ ಆಗಿರುವಂಥ ಯಾವುದೇ ಮಾಹಿತಿಗಳು ಬೇಕಾದರೆ ನಮ್ಮ ಪೇಜನ್ನು ತಪ್ಪದೇ ಫಾಲೋ ಮಾಡ್ಕೊಳ್ಳಿ. ಹಾಗೆ ಡಿಫ್ರೆಂಟ್ ಆಗಿರುವಂಥ ಯಾವುದೇ ವಿಡಿಯೋಗಳು ಬೇಕಾದರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಟ್ಟಿಗೆ ವಾಚ್ ಮಾಡಬೇಕು. ದಾವಣಗೆರೆ ಈ ವಿಡಿಯೋನ ತಕ್ಕ ಮಟ್ಟಿಗೆ ಎಷ್ಟಾಗುತ್ತೆ ನಿಮ್ಮ ಕಡೆಯಿಂದ ಅಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಒಂದು ವಿಷಯ ಗೊತ್ತಾಗಲಿ. ಅಲ್ಲಿವರೆಗೂ ಧನ್ಯವಾದಗಳು.